ನೀವು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರಿ. ಭ್ರಷ್ಟಾಚಾರ ಅಂತಾನೆ ಮತ್ತೇನಿದು? ಪ್ಲಾಸಮ್ ಎನ್ನುವಂತ ಒಂದೇ ಕಂಪನಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸ್ಪ್ಲಿಟ್ ಮಾಡಿದ್ರು. 2600 ರೂಪಾಯಿ ಒಂದು ಕಿಟ್ ಅಂತ ಹಂಚಿದ್ರಲ್ಲ, ಸರ್ಕಾರದ ದುಡ್ಡಿದು. ಯಾರು ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ಫಿಕ್ಸ್ ಮಾಡಬೇಕು, ಯಾರನ್ನ ಸಚಿವರು ಮಾಡ್ತಾರೆ? ನೀವೆಲ್ಲ ಸಚಿವರಾಗಿದ್ದೀರಿ. ಹಿಂಗೆಲ್ಲ ಬಹಿರಂಗವಾಗಿ ಭ್ರಷ್ಟಾಚಾರ 75 ಕೋಟಿ ಭ್ರಷ್ಟಾಚಾರ ಅಂತಂದ್ರೆ ರೇಟ್ ಹೆಂಗ್ ಫಿಕ್ಸ್ ಆಗಿದೆ, ಹಂಗ್ ಫಿಕ್ಸ್ ಆಗಿದೆ. ಟೆಂಡರ್ ನಲ್ಲಿ ಯಾರು ಪಾರ್ಟಿಸಿಪೇಟ್? ಪ್ರತಿ ಜಿಲ್ಲೆಗೂ ಸ್ಪ್ಲಿಟ್ ಯಾಕೆ ಮಾಡಬೇಕು? ಈ ಪ್ರಶ್ನೆಯನ್ನ ನಾನು ಕೇಳೋದಕ್ಕೆ ಮತ್ತೊಂದು ಇದು ಎಲ್ಲಿಂದ ಯಾವಾಗ್ಲಿಂದ ಈ ತರ ಪ್ರಕ್ರಿಯೆ ನಡೀತಿದೆ? ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಂತದೇನ ಸಭಾಧ್ಯಕ್ಷರ? ಸ್ಪ್ಲಿಟ್ ಮಾಡಿ ಟೆಂಡರ್ ಮಾಡತಕ್ಕಂಥದ್ದು ಡಿವಿಷನ್ ವೈಸ್ ಮೊದಲಿಂದ ನಡ್ತಕ್ಕಂಥ ಪ್ರಕ್ರಿಯೆ ಇದೆ. ಇದೇನು ಹೊಸದಾಗಿಲ್ಲ. ಕೆಟಿಪಿಪಿ ಆಕ್ಟ್ ಏನ್ ಹೇಳುತ್ತೆ ಸಭಾಪತಿಗಳ? ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಸ್ಪ್ಲಿಟ್ ಬಗ್ಗೆ ನಾನು ಆಕ್ಟ್ ಓದ್ತೇನೆ. ಓದ್ರಿ, ಏನ್ ತೊಂದ್ರೆ ಇಲ್ಲ, ಓದ್ರಿ. ರೀ ಎಕ್ಸಾಮ್ ಮಾಡಿ ಸಚಿವರು ಅಲ್ಲ ಎಕ್ಸಾಮಿನ್ ಮಾಡ್ತೀವಿ. ಬಟ್ ಈಗ ಈ ಪ್ರಕ್ರಿಯೆ ಮೊದಲಿಂದ ಇದೇ ರೀತಿ ನಡ್ತಾ ಬಂದಿದೆ. ಕೆಟಿಪಿ ಆಕ್ಟ್ ನ ಸ್ಪ್ಲಿಟ್ ಮಾಡಿರ್ತಕ್ಕಂಥದ್ದು ನಾನಲ್ಲ, ನಾವು ಆದೇಶನೂ ಕೊಡೋದಿಲ್ಲ. ಟೆಂಡರ್ ಪ್ರಕ್ರಿಯೆಯಲ್ಲಿ ಇಫ್ ಹ್ಯಾಸ್ ಗಾಟ್ ಎನಿ ವೆರಿಫಿಕೇಶನ್ ಅಲ್ಲಿ ಇನ್ಸ್ಪೆಕ್ಟ್ ಅಂಡ್ ಗೆಟ್ ಬ್ಯಾಕ್ ಟು ಸಭಾಪತಿಗಳೇ ಒಂದೊಂದು ಸಭಾಪತಿಗಳು ಯಾಕೆ ಸ್ಪ್ಲಿಟ್ ಮಾಡಿದ್ರು ಅಂತ ಹೇಳ್ತೇನೆ. ಸಭಾಪತಿ ಯಾಕೆ ಸ್ಪ್ಲಿಟ್ ಮಾಡಿದ್ರು ಅಂತ ಹೇಳ್ತೇನೆ. ಈ ಟೆಂಡರ್ ಅನ್ನ ಒಂದೇ ಕಂಪನಿಗೆ, ಬ್ಲಾಸಮ್ ಎನ್ನುವಂತ ಒಂದೇ ಕಂಪನಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸ್ಪ್ಲಿಟ್ ಮಾಡಿದ್ರು. ಮತ್ತು 12,39,000 ಕಿಟ್ಗಳನ್ನ 2600 ರೂಪಾಯಿ ಒಂದು ಕಿಟ್ ಅಂತ ಹಂಚಿದ್ರಲ್ಲ, ಸರ್ಕಾರದ ದುಡ್ಡಿದು. ಸರ್ಕಾರದ ಟ್ಯಾಕ್ಸ್ ಹಣ 953 ರೂಪಾಯಿ ಸಿಗ್ತಕ್ಕಂಥದ್ದು. ಇದು ನೀವು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರಿ. ಭ್ರಷ್ಟಾಚಾರ ಅಂತಾನೆ ಮತ್ತೇನಿದು? ಭ್ರಷ್ಟಾಚಾರ ಅಂತಾನೆ ಮತ್ತೇನು? ಸ್ವಾಮಿ ಕೂತ್ಕೊಳ್ಳಿ. ಹಾಗಾಗಿ ಸಭಾಪತಿಗಳೇ ಇದ್ರ ಬಗ್ಗೆ ಎಂಕ್ವೈರಿ ಆಗ್ಬೇಕು ಅಂತ ನಾನು ಇದು ಮಾಡ್ತೇನೆ. ಸಭಾಪತಿಗಳು ಇನ್ನೂ ಒಂದು ಹೇಳ್ತೇನೆ, ನನಗೆ ಅರ್ಧ ಗಂಟೆ ಸಮಯ ಕೊಡ್ಬೇಕು ಸಭಾಪತಿಗಳೇ. ಇದು ನಾನು ಸ್ಟಾರ್ಟಿಂಗ್ ಹೇಳಿಲ್ಲ, ಇವ್ರ ಕಾಲದಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಇದು 75 ಮಾತಾಡಕ್ ಬಿಡ್ರಿ ಒಂದು ನಿಮಿಷ. ಓಕೆ, ಯು ಹ್ಯಾವ್ ಸ್ಪೋಕನ್. ನೋ, allow me to speak, then you speak. I don't. Then please be seated. Yes, please. Once you finish, then you can answer me. ಇದು ಅದು ಯಾಕೆ ಹೇಳಿಲ್ಲ ಅಂತಂದ್ರೆ ಅಧ್ಯಕ್ಷರೇ, ಅದು ಸರಿ ಕಾಣಲ್ಲ ಅಂತ ಕೇಳಿಲ್ಲ. ಅವ್ರ ಬಡ್ಜೆಟ್ ಅವರು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬೋರ್ಡ್ ಅಪ್ರೂವಲ್ ಆಗಿರ್ತಕ್ಕಂಥದ್ದು ನಾವು ಟೆಂಡರ್ ಮಾಡಿದ್ದೀವಿ. ಟೆಂಡರ್ನಲ್ಲಿ ಯಾರು ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು, ಏನ್ ಫಿಕ್ಸ್ ಮಾಡಬೇಕು, ಯಾರನ್ನ ಸಚಿವರು ಮಾಡ್ತಾರೆ? ನೀವೆಲ್ಲ ಸಚಿವರಾಗಿದ್ದೀರಿ. ಟೆಂಡರ್ ಪಾರ್ಟಿಸಿಪೇಟ್ ಆಗಿದೆ. ಡಿಫರೆನ್ಸ್ ಆಫ್ ಪ್ರೈಸು ಈ 1 ವರ್ಷ ಆದ್ಮೇಲೆ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಈಗ ಟೆಂಡರ್ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಒಬ್ರಿಗೆ ಹೆಂಗ್ ಬೆನಿಫಿಟ್ ಮಾಡ್ಬೋದು ಅಂತಕ್ಕಂಥ ನೀವು ನಮ್ಗೆ ಹೇಳ್ಕೊಡಿ ನೋಡೋಣ. ನೀವು ಟೆಂಡರ್ ಪ್ರಕ್ರಿಯೆಯಲ್ಲಿ ಏನಾರ ಡಿಫಾಲ್ಟ್ ಆಗಿದ್ದಾರೆ, ಐ ಆಮ್ ರೆಡಿ ಟು ಆನ್ಸರ್ ಇಫ್ ದೇರ್ ಇಸ್ ಎನಿ ಸಚ್ ಇನ್ಫಾರ್ಮೇಶನ್ಸ್. ಇಫ್ ಯು ಗಾಟ್ ಹೂ ಹ್ಯಾಸ್ ವನ್ ದ ಟೆಂಡರ್, ವೈ ವಿಲ್ ವಿ ಸಪೋರ್ಟ್ ಸಂಬಡಿ? ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಟೆಂಡರ್, ಎನಿಬಡಿ ಕ್ಯಾನ್ ವಿನ್ ದ ಟೆಂಡರ್. ಈ ತರ ನೀವು ಆರೋಪ ಮಾಡಿದ್ರೆ ಎಲ್ಲದಕ್ಕೂ ಆರೋಪ ಮಾಡ್ತಾ ಹೋಗ್ಬೋದು. ಯಾರಿಗೆ ಟೆಂಡರ್ ಸಿಕ್ಕ ತಕ್ಷಣ ನಮ್ಮ ಮೇಲೆ ಹೇಳ್ಕೊಂತ ಹೋಗ್ತಾರೆ ನೀವು? ಟೆಂಡರ್ನಲ್ಲಿ ಏನಾನ ಆಗಿರ್ತಕ್ಕಂಥ ಅದರಲ್ಲಿ ಏನಾದ್ರು ಲೋಪದೋಷ ಇದ್ರೆ ಎಸ್ ಯು ಕ್ಯಾನ್ ಆಸ್ಕ್. ಹೂವರ್ ಹ್ಯಾಸ್ ಒನ್ ಟೆಂಡರ್, ಆ ಟೆಂಡರ್ ನಾವೇ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತು ಸರಿಯಲ್ಲ ಅಂತ ಮಾಡ್ತೀನಿ. ಟೆಂಡರ್ ಹೇಗೆ ಸೆಲೆಕ್ಟ್ ಆಯ್ತು ನೋಡಿ ಸಭಾಪತಿಗಳು? ಟೆಂಡರ್ ಹೇಗೆ ಬೇರೆ ಬೇರೆಯವರೆಲ್ಲ ತಡಿಯಪ್ಪ, ಅವರು ಹೇಳುವಂತ ನೋಡಿ ಅಕಸ್ಮಾತ್ ಏನಾದ್ರು ನೀವು ಇದ್ದರೆ ರವಿ ಅವರೇ, ಇದಾಗಿ 1 ವರ್ಷ ಆಗೈತೆ ನೋಡಿ. ಏನ್ರಿ ಮಾನ್ಯ ಸಭಾಪತಿಗಳೇ, ಹೇಳ್ತೀನಿ ಬಿಡಿ. ಇವಾಗ ನೀವು ಕೇಳ್ತೀವಿ 600 ರೂಪಾಯಿದಿಂದ ಯಾಕೆ 2600 ರೂಪಾಯಿ ಆಯ್ತು? ಎನ್ಕ್ವೈರಿ ಆಗ್ಲಿ. ಅದು ಸಭಾಪತಿಗಳ ನನಗೆ ಅರ್ಧ ಗಂಟೆ ಸಮಯ ಕೊಡಬೇಕು. ಇದು ಎನ್ಕ್ವೈರಿ ಆಗ್ಬೇಕು. ಸಭಾಪತಿಗಳು ಇಲ್ಲ, ಪ್ರಿಯಾಂಕಾ ಖರ್ಗೆ ಆಯ್ತಪ್ಪ, ಕೊಡ್ತೀನಿ, ಬರ್ಕೊಡು ಬಿಡ್ರಿ. ಸಂತೋಷ್ ಬಿಡಿ, ನಾ ತೀರ್ಮಾನ ಮಾಡೀನಿ ಬಿಡಿ. ಈ ವ್ಯವಸ್ಥೆಯಲ್ಲಿ ಕಳೆದ 30 ವರ್ಷದಿಂದ ರಾಜಕೀಯ ವ್ಯವಸ್ಥೆ ಹೇಳಿದ್ದೀನಿ ಬಿಡಿ ಅವ್ರಿಗೆ. ಪ್ಲೀಸ್ ಲೆಟ್ ಮಿ ಸರ್. ನೀವು ಮಾತಾಡಕ್ಕಲ್ಲಿಗೆ ಬಂದು ಸದನದಲ್ಲಿ ಹಿಂಗೆಲ್ಲ ಬಹಿರಂಗವಾಗಿ ಭ್ರಷ್ಟಾಚಾರ 75 ಕೋಟಿ ಭ್ರಷ್ಟಾಚಾರ ಅಂತಂದ್ರೆ ಈ ತರದ ಆರೋಪ ಮಾತಾಡಕ್ ಬಿಡಿ ಸರ್. ಈ ವ್ಯವಸ್ಥೆಯಲ್ಲಿ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರದಲ್ಲಿ ಏನೋ ಲ್ಯಾಕ್ ಇದ್ರೆ ಐ ಆಮ್ ರೆಡಿ ಟು ಆನ್ಸರ್.
ಟೆಂಡರ್ ಆಗಿದೆ, ಬಿಡಿ, ಟೆಂಡರ್ ಆಯ್ತು. ಪುರ್ಕಾಂತ ಆಗಿದೆ, ನಾ ಹೇಳಿದ್ದೀನಿ ಬಿಡಿ. ರೇಟ್ ಹಿಂಗ್ ಫಿಕ್ಸ್ ಆಗಿದೆ, ಹಂಗ್ ಫಿಕ್ಸ್ ಆಗಿದೆ, ಟೆಂಡರ್ ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಹೇಳಿದೀನಿ ಬಿಡಿ, ಟೆಂಡರ್. ಆಯ್ತು ನಾ ತೀರ್ಮಾನ ಏನಾದ್ರು ದಾಖಲೆ ಇದ್ರೆ ಕೊಡ ಕೇಳಿ. ಬಿಡಿ ಬಿಡಿ ಅಲ್ಲಲ್ಲ, ಪ್ರತಿ ಬಿಡ್ರಿ. ಜಿಲ್ಲೆನಲ್ಲೂ 26,000 ಏ, ಜನ ಕೂಡಪ್ಪ, ಕಾರ್ಮಿಕರಿರ್ತಾರೆ ಸಭಾಪತಿಗಳೇ. ಈಗ ಕೊಡ್ತೀನಿ ಅಂತ ಪ್ರತಿ ಹೇಳಿ. ಜಿಲ್ಲೆನಲ್ಲೂ ನೀವು ಕೊಡಿ 26,000 ಲೆಟರ್ ಕೊಡಿ, ಕಾರ್ಮಿಕರು. ಹಾಫ್ ಅನ್ ಅವರ್ ತೀರ್ಮಾನ ಅವ್ರ ಕಡೆಯವ್ರಿಗೆ ಕೂಡ್ರಿ. ಟೆಂಡರ್ ಮೋಸ್ಟ್ಲಿ ಕೂಡ್ರಿ. ಯಾಕಂದ್ರೆ ಬೋರ್ಡ್ ಏ, ಅಪ್ರೂವಲ್ ಪುಟ್ಟಣ್ಣ. ಆಗಿರೋದು ನಿಮ್ ಸರ್ಕಾರದಲ್ಲಲ್ವಾ? ಏ ಪುಟ್ಟಣ್ಣ, ಹಾಗಾಗಿ ನಿಮ್ ಸರ್ಕಾರ ಅದೇ ಬೋರ್ಡ್ ಕರ್ತವ್ಯ ಅಪ್ರೂವಲ್ ಬರಲಿ, ಅವ್ರು ಮಾತಾಡೋದು. ನಿಮ್ ಕಡೆ ಯಾವ ಕರ್ತವ್ಯ ಬರಲಿ? ಸರ್ಕಾರದಲ್ಲ ಮತ್ತೆ ಹೇಳಿ ರಾಜ್ಯ. ಮತ್ತೆ. ಮಿನಿಸ್ಟ್ರು ನೀವು, ಹೇಳಿ. ಏ, ಸರ್ಕಾರ ಪುಟ್ಟಣ್ಣ. ಇರ್ಬೋದು. ಲ್ಯಾಪ್ಸಸ್ ಏನಿದೆ ಹೇಳಿ. ಯಾವ ಕರ್ತವ್ಯ ಬರಲ್ಲ? ಟೆಂಡರ್ ಅಲ್ಲಿ ಲ್ಯಾಪ್ಸಸ್ ಅವ್ರು ಯಾರು ಏನಿದೆ ಮಾತಾಡೋ ಹೇಳಿ. ಕರ್ತವ್ಯ ಬರಲ್ಲ. ಟೆಂಡರ್ ಲ್ಯಾಪ್- ಯಾರು ಬರ್ಕೊಬಾರ್ದು? ನೀವು ಕೂಡ್ತಿರಿಲ್ಲ? ಏ, ಕೂಡ್ತೀರಿ ನೀವು? ಕೂಡ್ತೀರಿ ನೀವು? ಕೂಡ್ತೀರಿಲ್ಲ? ಅಲ್ಲ, ಅವ್ರು ಮಾತಾಡ್ತಾ ಅವ್ರು ಬಿಡಿ. ಇದ್ದಾರೆ. ನಾ ಹೇಳಿದ್ದೀನಿ, ಅವ್ರು ಹೇಳಿ ಮಾತಾಡ ಸರ್ ಇದು. ಆಯ್ತು ಬಿಡ್ರಿ. ಪ್ರಶ್ನೋತ್ತರ ಅವಧಿ ಮುಕ್ತಾಯ. ಲಿಖಿತ ಮೂಲಕ ಲಾ ಮಿನಿಸ್ಟರ್. ಲಿಖಿತ ಮೂಲಕ ಲಾ ಮಿನಿಸ್ಟರ್. ಸಭಾಪತಿಗಳೇ, ನನ್ನ ಪ್ರಶ್ನೆ ಇದೆ. ಯಾರು ಮಾತಾಡ್ತಕ್ಕದಲ್ಲ. ಸಭಾಪತಿಗಳೇ, ಲಿಖಿತ ಮೂಲಕ, ಲಿಖಿತ ಮೂಲಕ ಹೇಳ್ರಿ. 14 ಮಾರ್ಚ್ 2025 ಸಮೂಹ 5 ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೋತ್ತರ ಒಟ್ಟು ಮುಕ್ತಾಯ. 117 ಪ್ರಶ್ನೆಗಳ ಪೈಕಿ 31 ಇರ್ಬೋದು, ಪ್ರಶ್ನೆಗಳಿಗೆ ಮುಕ್ತಾಯ. ಉತ್ತರಗಳನ್ನು ಸದನದಲ್ಲಿ ಮುಕ್ತಾಯ, ಮಂಡಿಸುತ್ತಿದ್ದೇನೆ. ಮುಕ್ತಾಯ, ಪ್ರಶ್ನೋತ್ತರ ಮುಕ್ತಾಯ. ಅವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಡಿ. ಜೀರೋವರ್ ಭಾರತಿ ಶೆಟ್ಟಿ. ಸ್ಟಾರ್ ಪರ್ಸನ್ ಇನ್ನೂ ಜೀರೋವರ್ question ಭಾರತಿ ಇದೆ. ಶೆಟ್ಟಿ. ದಯವಿಟ್ಟು ಜೀರೋವರ್. ಅವ್ರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡಿ. ಕೊಡಿ ಅವ್ರಿಗೆ. ಕೊಡ್ರಿ ಕೊಡ್ರಿ. ಏನ್ರಿ 2 ತಾಸು ನೋಡಿ, 2.5 ತಾಸು ಆತು. ತೋರಿ. ಅಲ್ಲಲ್ಲ, ಪ್ರಶ್ನೆ ಕೇಳಕ್ಕೆ ಕೊಡೋದಿಲ್ಲ, ಕೊಡಂಗಿಲ್ಲ, ನನಗೆ ನೋಡಿ, ಗೊತ್ತಿಲ್ಲ. ಮಿಸ್ಟರ್ ಬಾಗಿ ಸಮಯ ನೋಡ್ರಿ, ಬೇರೆ. ನಾ ಹೇಳ್ತೀನಿ, ಪ್ರಶ್ನೆ ನಿಮಗೆ ಹೇಳ್ತೀನಿ, ಕೇಳ್ತೀರಿ ನೀವು ಎಲ್ಲ ಕಡೆ ಪ್ರಶ್ನೆ ಕೇಳ್ರಿ. ಸರ್. ಕೇಳಂಗಿಲ್ಲ ಬಿಡಂಗಿಲ್ಲ ನೀವು. ನೋಡಿ 2.5 ತಾಸು ಆತು. ಅದಕ್ಕೊಂದು ಲಿಮಿಟ್ ಇರ್ತೈತಿ. ಅಲ್ಲ, ನೀವು ಮೊದಲೇ ಭಾರತಿ ಶೆಟ್ಟಿ, ಭಾರತಿ ಶೆಟ್ಟಿ. ಸಭಾಪತಿಗಳೇ, ನೀವು ಮೊದಲೇ ಈಗ ಪ್ರತಿದಿನ ತಿಳ್ಕೊಬೇಕು ನೀವು, ಪದ್ಧತಿಯನ್ನು ಮಾಡಿ. ತಿಳ್ಕೊಬೇಕು ನೀವು. ನೋಡಿ, ನೆಕ್ಸ್ಟ್ ಮಾಡುವಾಗ ನೀವು ಮಾಡಿ. ನಾ ಇಷ್ಟೇ ಕೊಡುದಿಲ್ಲ. ಸಮಯ ಅಂತ ನೀವು ಈಗ ನಾವು ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ತಿಂಗಳು ಪೀಠವನ್ನು ವಿರೋಧ ಮಾಡೋದಿಲ್ಲ ಏ, ನಾವು. ಕುತ್ಕೊಳಪ್ಪ, ಸಾಕು. ದೊಡ್ಡ ನಾವು ಕ್ಷಣ. ಮೂರು ತಿಂಗಳು ಬಿಟ್ಟು ಕುತ್ಕೊಂಡು ಉಳ್ಕೊಳ್ಳಿ. ಉಳ್ಕ ಕಾಯ್ದೆ ಉಳ್ಕೊ. ಕೊಡೋದಿಲ್ಲ. ನೀವೇನ್ ಬೇಕು? ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನೋಡಿ ಇಲ್ಲ. ಇವ್ರೆ, ಇವ್ರೆ, ನೀವು ಕೂಡ್ರಿ, ನೀವು ಕೂಡ್ರಿ, ಜವಾಬ್ದಾರಿ ಇದೆ. ನೀವು ಕೂಡ್ರಿ. ಆಡಳಿತ ಪಕ್ಷದಲ್ಲಿದ್ದೀರಿ. ನೀವು ಇಲ್ಲ, ಸತ್ಯ ಕೊಡಲ್ಲ. ವ್ಯವಸ್ಥೆ ಮಾಡಬೇಡಿ. ಮಾಡಿ. Question ಈಗ over ಸೋಮವಾರದಿಂದ 4. ನೀವು ಮಾಡಿ, ನಾವು ಕೇಳಲ್ಲ. Question over 4. ನೀವು Question ಎಷ್ಟು over 4. ಸಮಯ ಕೊಡ್ತೀರೋ ಅಷ್ಟಕ್ಕೆ Question ನಾವು over 4. ಇವತ್ತಿರೋದು ಮೊದಲು ನಾವು ಮಾಡಿಲ್ಲ, ಅದರಿಂದ ದಯವಿಟ್ಟು ಕೊಡಿ ಅವರಿಗೆ. ಕೊಡು. ದಯವಿಟ್ಟು ಕೊಡಿ. ಸಭಾಪತಿಗಳೇ, Question over ಮುಕ್ತಾಯ. ನೋಡಿ 2.5 ತಾಸು ಆಯ್ತು. ಸಭಾಪತಿಗಳೇ, Question over ನಾನು 4. ಒಪ್ತೇನೆ, ನಾವು ಹೊಡೆಯಲ್ಲ. ನಾನು ವಿರೋಧ ಮಾಡೋದಿಲ್ಲ. ಆದ್ರೆ ನೀವು ಪದ್ಧತಿ ಮಾಡಿ. ಸೋಮವಾರದಿಂದ ನೀವು ಇಷ್ಟೇ ಸಮಯ ಇಲ್ಲ, ರೂಲ್ ಐತಿ, ಕಾನೂನು ಐತಿ, ಓದ್ಕೋರಿ, ಕಾನೂನು ಓದ್ಕೋರಿ. ಸರ್, ಆದ್ರೆ ಇದುವರೆಗೂ ಈಗ ಕೊಟ್ಟಿದ್ದೀನಿ. ನೋಡಿ, ದಯವಿಟ್ಟು ನಾನು ಹೇಳ್ತೀನಿ ಕ್ವಶನ್ ಆಫ್ 4 ಅಂತ ಹೇಳ್ತೀನಿ. ನಾನು ಹಿಂದೆ ಹೋಗಂಗಿಲ್ಲ. ಭಾರತ್ ಶೆಟ್ಟಿ, ಇಲ್ಲ ಸಭಾಪತಿಗಳ ನಮ್ಗೆ ಅವಕಾಶ ಕೊಡೋದು. ಭಾರತ್ ಶೆಟ್ಟಿ ಆಯ್ತು. ಕೂಡ್ಲಿ, ಕೂತ್ಕೊಳ್ಳಿ. ಭಾರತ್ ಶೆಟ್ಟಿ ಇಲ್ಲ, ದಯವಿಟ್ಟು ಕೊಡಿ. ಕೊಡೋದಿಲ್ಲ. ಇದು ಮಾಡೋದು ಅಗೌರವ ಅಲ್ವಾ ಪೀಠಕ್ಕೆ? ನೀವು ಕೊಡ್ರಿ. ಇಲ್ಲ, ನೀವು ಎದಕ್ಕೆ ಹೇಳ್ತೀರಿ ನೀವು? ಹಿಂಗ ರೀ, ಹೇಳಿ ಅವ್ರು ಯಾಕೆ ಹೇಳ್ತಾರಿ ಮಂತ್ರಿಗಳಾಗಿ? ನೀವು ಇಲ್ಲ, ಕೂತ್ಕೊಳ್ರಿ. ಅಧ್ಯಕ್ಷರೇ, ರೀ, ಯಾಕೆ ಮಾತಾಡ್ತೀರಿ ನೀವು? ಸುಮ್ನೆ ಕೂತ್ಕೊಳ್ಳೋದು ಅಧ್ಯಕ್ಷರೇ. ಹೀಗೆ ನೀವು ಒಂದು ಮಾತು ಎದಕ್ಕೆ ಹೇಳ್ತೀರಾ? ಮಾತಾಡ್ತಾರೆ? ನೀವು ಮಾತಾಡಿದ್ರೆ ಇವರು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಸದನ ನಡೆಸಲಿಕ್ಕೆ ಇವರಿಗೆ ಇಂಟ್ರೆಸ್ಟ್ ಇದೆಯಾ? ಮಂತ್ರಿಗಿರಿಯ ಮಹತ್ವ ಇಲ್ಲ, ತಿಳ್ಕೊಳ್ಳಿ. ಪೀಠಕ್ಕೆ ಅಗೌರವ ಆದ್ರೆ ನೀವು ನನಗೆ ನೀವು ಬೈತೀರಾ ಕೊಡ್ರಿ, ನನಗೆ ಅಧ್ಯಕ್ಷರೇ? ಯಾಕೆ ಮಾತಾಡ್ತೀರಿ ನೀವು? ಏನ್ ಹೌದು, ಎಲ್ಲಿ ಸಂತೆ ಭಾಷಣ ಮಾಡೋದು ನಿಲ್ಸಕ್ಕೆ ಹೇಳಿ ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಅವರು ನಿಮ್ಮ ಪರವಾಗಿ ಯಾರು ಇದು ನನ್ನ ಪರವಾಗಿ ಬೇಡ. ಪೀಠಕ್ಕೆ ಅಗೌರವ ಮಾಡ್ತಾ ಇದ್ದಾರೆ ಅಂತ ನನ್ನ ಪರವಾಗಿ ಬೇಡ. ಅದು ನಿಜ. ನೀವು ಸಂತೆ ಭಾಷಣ ಮಾಡೋದು ವಿರೋಧ ಪಕ್ಷದ ಇದು ನಾಯಕರು. ಸದಸ್ಯರ ಹಕ್ಕು ನಮ್ಗೆ ಸ್ವಾಮಿ. ಎಲ್ಲರೂ. ಇದು ಸದಸ್ಯರ ಹಕ್ಕು. ಅವು ಅಧ್ಯಕ್ಷ ಅವ್ರು ಕೇಳೋದು ಸಭಾಪತಿ request ಮಾಡೋದು, ಕಲಾಪ ಸಭಾಪತಿಗಳನ್ನ request ಮಾಡೋದು ತಪ್ಪೇನು? ಸದನದ ಕಲಾಪ It is a request only. ಬಜೆಟ್ ಬಗ್ಗೆ It is not a protest. It is ಬಗ್ಗೆ a request. ಮಾತಾಡ್ಲಿ. ಅವ್ರು ಮಾತಾಡ್ಲಿ. ದಯವಿಟ್ಟು ಇವತ್ತು ಕೊಡಿ ಸರ್. ನಾನು ಸೋಮವಾರದ ಮೇಲೆ ನೀವು ಸುಮ್ಮಿರ್ತಿಲ್ಲ. ಸೋಮವಾರದ ಮೇಲೆ ನೀವು ಕೊಡುದಿಲ್ಲ ನಾನು. ಕೊಡುದಿಲ್ಲ ಅಂತ ಹೇಳಿನಿ, ಕೊಡುದಿಲ್ಲ. ಪ್ರಶ್ನೆ ಮಾತಾಡಬೇಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.